ಮೊಳಕೆ ಬಂದ ಹೆಸರುಕಾಳು ಚಟ್ನಿ. ಇದಕ್ಕೆ ಮೊಳಕೆ ಬಂದ ಹೆಸರುಕಾಳು, ಜೀರಿಗೆ, ಉರಿಗಡಲೆ, ಹುಣಸೆಹಣ್ಣು, ಕಾಯಿಮೆಣಸು ಮತ್ತು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕು. ಆದರೆ ಇದಕ್ಕೆ ಹೆಸರುಕಾಳು ಮಾತ್ರ ಮತ್ತೆ ಸೇರಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಇದನ್ನು ಮೊದಲು ನಾವು ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಹೆಸರುಕಾಳು ಹಾಕಿ ಅದನ್ನು ತರಿಯಾಗಿ ರುಬ್ಕೋಬೇಕು. ಮೊಳಕೆ ಬಂದ ಕಾಳು ಅಂದರೆ ದೇಹಕ್ಕೂ ಒಳ್ಳೆಯದು ಮತ್ತು ತಂಪು. ಇದನ್ನು ಹಸಿ ಚಟ್ನಿಯಾಗಿ ನಾವು ತಿನ್ಕೋಬೋದು. ಇದನ್ನು ರುಬ್ಕೊಂಡು ಆದಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಿದ್ಮೇಲೆ ಸವಿಯಲು ಸಿದ್ಧವಾಗುತ್ತೆ. ಇದನ್ನು ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ, ದೋಸೆ ಸವಿಯಲು ಒಳ್ಳೆಯದಾಗುತ್ತೆ.